ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಇದು ವೀರ ಕನ್ನಡತಿ ಬೆಳವಡಿ ಮಲ್ಲಮ್ಮ ಮತ್ತು ಆಕೆಯ ಸಂಸ್ಥಾನದ ಕುರಿತ ಸರಣಿಯ 6ನೇ ಕಂತು. ಇತಿಹಾಸಜ್ಞ ಯರು ಪಾಟೀಲರು ಮಾತನಾಡುತ್ತಿದ್ದಾರೆ. ಮೂಲತಃ ಧೈರ್ಯಶಾಲಿ ಮತ್ತು ಪರಾಕ್ರಮಿ ಆಗಿರತಕ್ಕಂಥ ವೀರರಾಣಿ ಬೆಳವಡಿ ಮಲ್ಲಮ್ಮ ಆಡಳಿತದಲ್ಲಿ ಎಲ್ಲ ಪ್ರಜೆಗಳು ಸುಖದಿಂದ ಇರಬೇಕು ಅಂತಕ್ಕಂಥ ಒಂದು ಕಳಕಳಿ ಏನಿತ್ತಲ್ಲ, ಆ ಕಳಕಳಿಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಹಗಲಿರಲು ಶ್ರಮಿಸ್ತಾ ಇದ್ರು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕ ಸಂಗತಿ. ಒಮ್ಮೆ ಏನಾಯ್ತಂದ್ರೆ, ಒಮ್ಮೆ ಗೋಕರ್ಣ ಕಡೆ ತೀರ್ಥಯಾತ್ರೆ ಹೋಗಿರ್ತಾಳೆ. ಗೋಕರ್ಣಕ್ಕೆ ತೀರ್ಥಯಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಗುಪ್ತಚಾರ ತಿಳಿದುಕೊಂಡಿರ್ತಕ್ಕಂಥ ಸವಣೂರಿನ ನವಾಬ ಬೆಳವಡಿ ಮೇಲೆ ದಾಳಿ ಮಾಡ್ತಾನೆ. ಬೆಳವಡಿ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳವಡಿ ಮಲ್ಲಮ್ಮ ಇರುವುದಿಲ್ಲ ಆದ್ರೆ ಅಲ್ಲಿ ಜನ ಏನಂತಲ್ಲ ಹೊಟ್ಟೆ ಹಿಡಿದಿಲ್ಲ ಅವರು. ಯಾಕಂದ್ರೆ ಧೈರ್ಯ ಇರ್ತದೆ, ಅವ್ರ ಕಡೆ ತಾಕತ್ತು ಇರ್ತದೆ. ಅವ್ರು ಏನು ಮಾಡ್ತಾರೆ, ಎಲ್ಲರೂ ಒಕ್ಕಟ್ಟಾಗಿ ತಮ್ಮ ಸಂಸ್ಥಾನ ಮೇಲೆ ದಾಳಿ ಮಾಡಿರ್ತಕ್ಕಂಥ ಸವಣೂರು ನವಾಬನ ಸೈನ್ಯವನ್ನು ಸದೆ ಬಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮುಂದೆ ದಾರಿಯಲ್ಲಿ ಗೋಕರ್ಣದಿಂದ ಈ ತೀರ್ಥಯಾತ್ರೆ ಮುಗಿಸ್ಕೊಂಡು ಬರುವಾಗ ಮಲ್ಲಮ್ಮನಿಗೆ ಸುದ್ದಿ ಹತ್ತತಿ. ಅಲ್ಲಿ ಮಂಗಳಗಟ್ಟಿಯಲ್ಲಿ ಆ ಶತ್ರುಗಳನ್ನ ಸದೆ ಬಡಿದು ಮುಂದೆ ಬೆಳವಡಿಗೆ ಬರ್ತಕ್ಕಂಥ ಕೆಲಸವನ್ನು ಕೂಡ ಬೆಳವಡಿ ಮಲ್ಲಮ್ಮ ಮಾಡ್ತಾಳೆ ಅನ್ನೋದಿದೆ ಭಾಳ ಮುಖ್ಯ. ಮುಂದೆ ಏನಂತಲ್ಲ, ಯಾವುದೇ ಶತ್ರುಗಳು ಬೆಳವಡಿ ಕಡೆ ಹಣಿಕೆ ಆಗದಂಥ ಒಂದು ವಾತಾವರಣವನ್ನು ಬೆಳವಡಿ ಮಲ್ಲಮ್ಮ ಮಾಡ್ತಾಳೆ ಅನ್ನೋದು ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಬೆಳವಡಿ ಸಿರಿ ಸಂಪತ್ತನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥಾನ. ಇಲ್ಲಿಗೆ ಬಂದಿರತಕ್ಕಂಥ ಫ್ರೆಂಚ್ ವ್ಯಾಪಾರಸ್ಥರು ಬೆಳವಡಿಯ ರಾಜ್ಯದಲ್ಲಿ ಸಂಚಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಂಸ್ಥಾನದ ವರ್ಚಸ್ಸನ್ನು, ಇಲ್ಲಿ ಸಂಪತ್ತನ್ನು, ಇಲ್ಲಿ ಕೃಷಿ ಉತ್ಪನ್ನ ಹಾಗೂ ಇನ್ನುಳಿದ ಆಡಳಿತವನ್ನು ನೋಡಿಕಾರ ಅವರು ವರ್ಣನೆ ಮಾಡಿದ್ದು, ರಾಣಿಯವರಿಗೆ ಭೇಟಿಯಾಗಿ ಅವರ ಒಂದು ಆದರೋಪಚಾರವನ್ನು ಪಡೆದುಕೊಂಡು ಅವರು ಮನಸಾರೆ ಹೊಗಳಿ ತಮ್ಮ ರಾಜ್ಯ ದೇಶಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಇದೆಲ್ಲ ಏನಕ್ಕತ್ತಿಲ್ಲ ಬೆಳವಡಿ ಸಂಸ್ಥಾನ ಬಗ್ಗೆ ನಮಗೆ ಅಭಿಮಾನ ಮತ್ತು ಹೆಮ್ಮೆಯನ್ನು ಹುಟ್ಟಿಸ್ತಾ ಇದೆ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಇನ್ನು ರಾಣಿ ಬೆಳವಡಿ ಮಲ್ಲಮ್ಮ ಕೇವಲ ಆಡಳಿತ ಮತ್ತು ಜನಾಸಕ್ತಿ ಸಲುವಾಗಿ ಮಾತ್ರ ಗಮನ ಕೊಡ್ತಾ ಇಲ್ಲ, ಅದ್ರ ಜೊತೆಗೇ ಸಾಹಿತ್ಯ, ಸಂಗೀತ, ನಾಟಕ, ಮಲ್ಲಯುದ್ಧ ಇವೆಲ್ಲಗಳಿಗೂ ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಡುವ ಮುಖಾಂತರ ಎಲ್ಲ ಪ್ರಜೆಗಳು ಅಭಿವೃದ್ಧಿ ಹೊಂದಿ ಬಾಹ್ಯವಾಗಿ ಬಹಿರಂಗವಾಗಿ ಬೆಳೆಯುವುದು ಎಷ್ಟು ಮುಖ್ಯನೋ ಸಾಂಸ್ಕೃತಿಕವಾಗಿ ತಮ್ಮನ್ನು ಬೌದ್ಧಿಕವಾಗಿ ಬೆಳೆಸಿಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಷಯ ಅಂತ ಮನಗಂಡಿದ್ಲು ಅನ್ನೋದು ಇಲ್ಲಿ ಬಹಳ ಮುಖ್ಯ. ಇನ್ನು ತಮ್ಮ ಇಳಿ ವಯಸ್ಸಿನಲ್ಲಿ ತನ್ನ ಮಗನಾಗಿರ್ತಕ್ಕಂಥ ನಾಗಭೂಷಣ ವಯಸ್ಸಿಗೆ ಬರ್ತಾನೆ. ಆತನ ಮುಂದಿನ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾಳೆ. ವಿಚಾರ ಮಾಡಿ ಕಿತ್ತೂರಿನ ದೊರೆಯಾಗಿರ್ತಕ್ಕಂಥ ಅಲ್ಲಪ್ಪಗೌಡ ದೇಸಾಯಿ ಅಂತಂದ್ರೆ ಕಿತ್ತೂರಿನ ಸಂಪಗಾಮಿನಿಂದ ಕಿತ್ತೂರಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಅಲ್ಲಿ ಕೋಟೆಯ ಮತ್ತು ಅರಮನೆ ಕಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ದೊರೆ ಅಲ್ಲಪ್ಪಗೌಡ ದೇಸಾಯಿ ಅಂತೆ. ಆ ಅಲ್ಲಪ್ಪಗೌಡ ದೇಸಾಯರ ತಾಬಾದಲ್ಲಿ ತನ್ನ ಮಗನಾಗಿರ್ತಕ್ಕಂಥ ನಾಗಭೂಷಣನನ್ನು ಒಪ್ಪಿಸಿ 1690ರಲ್ಲಿ ಶಿವಾಧೀನರಾಗ್ತಾಳೆ. ಅಂದರೆ ವೀರರಾಣಿ ಬೆಳವಡಿ ಮಲ್ಲಮ್ಮ ಬದುಕಿದ್ದು ಕೇವಲ 30 ವರ್ಷಗಳ ಮಾತ್ರ. ಬದುಕಿದ್ದು ಸ್ವಲ್ಪ ಇದ್ದರೂ ಕೂಡ ಅವರ ಸಾಧನೆ ಮಾತ್ರ ಬಹಳ ದೊಡ್ಡ ಸಾಧನೆಯಾಗಿತ್ತು ಅನ್ನೋದು ಎಲ್ಲರೂ ಗಮನಿಸಬೇಕಾದಂಥ ವಿಷಯ. ಸಾಮಾನ್ಯವಾಗಿ ನಮ್ಮ ಮಹಾಪುರುಷರು ಬಸವಣ್ಣ ಇರ್ಬೋದು, ಶಿವಾಜಿ ಇರ್ಬೋದು, ಮಲ್ಲಮ್ಮ ಇರ್ಬೋದು, ಸಿರಸಂಗಿ ಲಿಂಗರಾಜ್ ಇರ್ಬೋದು, ಸ್ವಾಮಿ ವಿವೇಕಾನಂದ, ಇವರೆಲ್ಲರ ಆಯುಷ್ಯ ಕೂಡ ಅಷ್ಟೇ 40-50 ಆಜುಬಾಜು ಬದುಕಿದ್ರು. ಆದರೆ ಅವ್ರು ಎಷ್ಟು ವರ್ಷ ಬದುಕಿದ್ರು ಬಾಳಿದ್ರು ಅನ್ನೋದು ಮುಖ್ಯ ಅಲ್ಲ, ಅವ್ರು ಏನನ್ನು ಸಾಧನೆ ಮಾಡಿದರು ಅನ್ನೋದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವಾಗಿ ಕೇವಲ 30 ವರ್ಷ ಬಾಳಿ ಬದುಕಿದ ಬೆಳವಡಿ ಮಲ್ಲಮ್ಮ ತನ್ನ ಬದುಕಿನ ಕಾಲದಲ್ಲಿ ತನ್ನದೇ ಆಗಿರತಕ್ಕಂಥ ವಿಶಿಷ್ಟ ಸೇವೆಯನ್ನು ಸಂಸ್ಥಾನಕ್ಕೆ ನೀಡುವ ಮುಖಾಂತರ ಒಬ್ಬ ಧೀಮಂತ ದಿಟ್ಟ ರಾಣಿ ಆದರು ಅನ್ನೋದು ಕೂಡ ಇಲ್ಲಿ ನಮಗೆ ಭಾಳ ಹೆಮ್ಮೆಯ ವಿಷಯ. ಇನ್ನು ಬೆಳವಡಿ ಸುತ್ತ ಒಂದಷ್ಟು ಗ್ರಾಮಗಳಿದ್ವು. ಕೋಣಕೊಪ್ಪಿ, ಹುಲಿಕಟ್ಟಿ, ಕರಿವಿನಕೊಪ್ಪ ಹಾಗೂ ಬೆಳವಡಿ ಗ್ರಾಮಗಳಲ್ಲಿ ಬರ್ತಕ್ಕಂಥ ಸಂಸ್ಥಾನ ಅನೇಕ ಗ್ರಾಮಗಳು ಇದ್ದವು. ಈ ಗ್ರಾಮಗಳಿಗೆ ಸಂಬಂಧಿಸಿದ ಕುಟುಂಬದ ಸದಸ್ಯರ ಹೆಸರುಗಳು ಕೊಡೋದು. ಸುಮಾರಾಗಿ 320 ಗ್ರಾಮಗಳು ಈ ಸಂಸ್ಥಾನ ಅಧೀನದಲ್ಲಿ ಬರ್ತಕ್ಕಂಥ ಗ್ರಾಮಗಳು ಅಂತಕ್ಕಂಥ ಉಲ್ಲೇಖ ಕೂಡ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಗೌಡ ಹಿರೇಮನಿ, ಸಿದ್ದಮನಿ, ಸಾವಿ ಮನೆತನ, ರೊಟ್ಟಿ ಮನೆತನ ಹಾಗೂ ಹುಂಬಿ ಈ 5 ಮನೆತನಗಳು ನಡೆಸ್ತಕ್ಕಂಥ ನ್ಯಾಯ ವಿಚಾರಣೆ ಗ್ರಾಮದಲ್ಲಿ ಯಾವುದೇ ರೀತಿ ತಕರಾರುಗಳು ಸಂಭವಿಸದಂತೆ ಅವರು ಜಾಗರೂಕತೆಯನ್ನು ವಹಿಸಿದರು.
ಆ ಮನೆತನಗಳು ಇನ್ನೂ ಕೂಡ ಇವೆ ಅನ್ನೋದು ಬಹಳ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ನಾನು ಕೃತಿಯನ್ನು ರಚನೆ ಮಾಡ್ತಕ್ಕ ಸಂದರ್ಭದಲ್ಲಿ ಎಲ್ಲ ಮನೆತನದವರು ನನಗೆ ಸಹಕಾರವನ್ನು ಕೊಟ್ಟರು. ಅವ್ರು ನೋಡಿ ನಿಜವಾಗ್ಲೂ ಬಹಳ ನನಗೆ ಸಂತೋಷ ಆಯಿತು. ಆ ಕಾಲದಿಂದ ಈ ಕಾಲದವರೆಗೂ ಅವ್ರ ಮನೆತನ, ಅವರ ಪರಂಪರೆ ಒಂದು ಏನಿದೆಯಲ್ಲ, ಆ ಪರಂಪರೆ ನಿಜವಾಗ್ಲೂ ಮೆಚ್ಚತಕ್ಕದ್ದು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾದ ವಿಷಯ. ಇನ್ನು ಜಮೀನಿನ ಕರ ವಸೂಲಿ ಕುರಿತು ರೈತರ ಏನು ಸಾಗುವಳಿ ಮಾಡ್ತದಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂದಾಯ ಇರ್ಬೋದು, ಕರ ಉಪಕರ ಇರ್ಬೋದು, ಅವನ್ನೆಲ್ಲ ವಸೂಲು ಮಾಡ್ತಕ್ಕಂಥ ಮನೆತನ ತುರಾಯಿ ಮನೆತನ, ಇನ್ನೂ ಕೂಡ ಇದೆ ತುರಾಯಿ ಮನೆತನ. ಅದೇ ರೀತಿ ಅವ್ರ ಮೇಲೆ ಇರತಕ್ಕಂಥ ತಹಸೀಲ್ದಾರ್ ಮನೆ ಅಂತ ಅವರು ಮನೆತನ ಹೆಸರು ಬಂದರು, ದೊಡ್ಡಮನಿ ಅಂತ ಹೇಳ್ತಾರೆ. ಅದೇ ರೀತಿ ರೋಡ್ಸಿ ಅಂತಕ್ಕಂಥ ಮನೆತನ. ಇವರ ಕುರಿತು ಕೋಟೆಯ ಚಿಕ್ಕ ಮತ್ತು ದೊಡ್ಡ ದ್ವಾರಗಳ ಕಾವಲುಗಾರರು, ಅವು ದೊಡ್ಡ ದೊಡ್ಡ ಬಾಗಿಲಿದ್ದು ಸಣ್ಣ ಸಣ್ಣ ದ್ವಾರಗಳು, ಅವೆಲ್ಲ ಕಾವಲುಗಾರ ಮನೆತನ ಕೂಡ ಇನ್ನೂ ಇವೆ ಎನ್ನುವುದು. ಉತ್ತರ ದಿಕ್ಕಿಗೆ ದುರ್ಗಣ್ಣವರು, ಚಿಕ್ಕ ದ್ವಾರಕ್ಕೆ ತುರಾಯಿಯವರು, ಅದೇ ರೀತಿ ಚಿಕ್ಕ ದಿಡ್ಡಿಗಳು ಜಿಡ್ಡಿ ಮನಿ ಮತ್ತು ಚಂದ್ರಗಿ, ಹೊನ್ನಪ್ಪಗಳ ಮತ್ತು ಹೊಂಡದ ಮನಿ ಮನೆತನಗಳು ಕೂಡ ಇವೆಲ್ಲ ಕೂಡ ಸಂಸ್ಥಾನಕ್ಕೆ ತಮ್ಮದೇ ಆಗಿರತಕ್ಕಂಥ ಒಂದು ಸೇವಾಭಾವನೆಯಿಂದ ಸಂಸ್ಥಾನ ಸರ್ವಾಂಗೀಣ ಬೆಳವಣಿಗೆ ಇವರು ಕೂಡ ತಮ್ಮದೇ ಆಗಿರತಕ್ಕಂಥ ಕಾಣಿಕೆಯನ್ನು ಸಲ್ಲಿಸಿದರು. ಈ ರೀತಿಯಾಗಿ ಬೆಳವಣಿಗೆ ಇವತ್ತು ನಮಗೆ ಸಂಸ್ಥಾನ ಚಿಕ್ಕದಾಗಿದ್ದರೂ ಕೂಡ ಒಂದು ಆಡಳಿತಾತ್ಮಕವಾಗಿ, ಆರ್ಥಿಕವಾಗಿ, ಕೃಷಿಕವಾಗಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನ್ಯಾಯ ಮತ್ತು ಪ್ರಜೆಗಳ ನೆಮ್ಮದಿಯನ್ನು ತರುವ ನಿಟ್ಟಿನಲ್ಲಿ ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ. ಆದ್ದರಿಂದ ಈಗ ಮಲ್ಲಮ್ಮನಷ್ಟೇ 365ನೇ ಜನ್ಮದಿನದ ಈ ಸಂದರ್ಭದಲ್ಲಿ 350 ವರ್ಷ ಹಿಂದೆ ಬಾಳೆ ಬದುಕಿದ ನಮ್ಮ ಮಲ್ಲಮ್ಮ ಇವತ್ತಿಗೂ ಕೂಡ ನೆನಪಿಗೆ ನಮಗೆ ಹೃದಯದಲ್ಲಿದ್ದಾಳೆ. ಅದಕ್ಕೆ ಕಾರಣ ಏನಂತಂದರೆ ಕನ್ನಡ ಮರಾಠಿ ಬಾಂಧವ್ಯ, ಪ್ರಜೆಗಳ ಸೌಖ್ಯವನ್ನು ಬಯಸುವುದು, ಅದೇ ರೀತಿ ಸಮಗ್ರವಾಗಿರತಕ್ಕಂಥ ಅಭಿವೃದ್ಧಿ ಇರ್ಬೋದು. ಇವೆಲ್ಲವುಗಳ ಒಟ್ಟಾರೆ ಫಲಿತಾಂಶವಾಗಿ ಇವತ್ತಿಗೂ ಕೂಡ ವೀರರಾಣಿ ಬೆಳವಡಿ ಮಲ್ಲಮ್ಮ ನಮ್ಮ ಋಣಮನಗಳಲ್ಲಿ ನೆಲೆಯಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಆಗಲಾರದು. ಈಗಾಗಲೇ ಮೊಟ್ಟ ಮೊದಲನೇ ಒಂದು ಸಂದರ್ಶನದಲ್ಲಿ ನಾನು ಬೆಳವಡಿ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಕರಗಳ ಬಗ್ಗೆ ಹೇಳಿದ್ದೇನೆ, ಯಾವ ರೀತಿಯಾಗಿ ದಾಖಲೆ ಪುಸ್ತಕಗಳು ಬಂದಿವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಅಲ್ಲಿ ಸುಮಾರು 7-8 ಪುಸ್ತಕಗಳ ಬಗ್ಗೆ ಹೇಳಿದ್ದೆ. ವಿಶೇಷವಾಗಿ ಒಂದು ಪುಸ್ತಕದ ಬಗ್ಗೆ ನಾನು ಹೇಳಬೇಕಾಯಿತು, ಅದು ಬೆಳವಡಿ ಸಂಸ್ಥಾನ. ಬೆಳವಡಿ ಸಂಸ್ಥಾನದ ಸಂಕ್ಷಿಪ್ತ ಪರಿಚಯ ಅಂತಕ್ಕಂಥ ಒಂದು ಪುಸ್ತಕ. ಇದು ಬಹಳ ಚಿಕ್ಕ ಪುಸ್ತಕ. ಇದು ಈ ಕೃತಿಯನ್ನು ರಚನೆ ಮಾಡಿದವರು ಶ್ರೀಮನ್ ನಿರಂಜನ ಚನ್ನಬಸವ ಮಹಾಸ್ವಾಮಿಗಳು, ಕಿತ್ತೂರಿನ ಕಲ್ಮಠದ ಶ್ರೀಗಳು. ಇವರು ಬರೆದಿರತಕ್ಕಂಥ ಕೇವಲ 16 ಪುಟಗಳ ಪುಸ್ತಕ. ಕೃತಿ ಚಿಕ್ಕದಾದರೂ ಕೂಡ ಇದ್ರ ಹೆಗ್ಗಳಿಕೆ ಮಾತ್ರ ಬಹಳ ದೊಡ್ಡದು. ಏನಾಗಿದೆ ಅಂತಂದರೆ ಈ ಬೆಳವಡಿ ಸಂಸ್ಥಾನ ಸಂಬಂಧಪಟ್ಟಂತೆ ಆಡಳಿತ ಇರ್ಬೋದು, ಬೆಳವಡಿ ಮಲ್ಲಮ್ಮ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಇರ್ಬೋದು, ಈ ನ್ಯಾಯ ಇದೇನು ಹೇಳಿಲ್ಲ, ನ್ಯಾಯವನ್ನು ಮಾಡಿಸ್ತಕ್ಕಂಥ ಪಂಚ ಸಮಿತಿ ಏನಿದೆಯಲ್ಲ, ಅದರ ಸಿದ್ದಮಣಿಯವರು, ಹುಂಬಿಯವರು, ರೊಟ್ಟಿಯವರು ಮನೆತನ, ಅದರದ್ದೆಲ್ಲ ಮಾಹಿತಿ ಕೂಡ ಈ ಪುಸ್ತಕದಲ್ಲಿದೆ. ಈ ಪುಸ್ತಕ 1978ರಲ್ಲಿ ಪ್ರಕಟ ಆಯ್ತದು. 1978ರಲ್ಲಿ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳು ಪ್ರಕಟ ಮಾಡಿದರು. 78ರ ನಂತರ ಇದು ಬಿಡುಗಡೆ ಲಭ್ಯ ಇರಲಿಲ್ಲ. ಅದು ನಾನು ಕೃತಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಕೂಡ ನನಗೆ ಸಿಗಲಿಲ್ಲ ಅದು. ಆದರೆ ಇತ್ತೀಚೆಗೆ ಏನತ್ತಲ್ಲ, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಂತೋಷ್ ಹಾನಗಲ್ಲನವರು ಏನು ಮಾಡಿದರು, ಈ ಪುಸ್ತಕವನ್ನು ಪೂಜ್ಯ ಶ್ರೀಗಳಾದಂಥ ಮಡಿವಾಳ ಮಹಾಸ್ವಾಮಿಗಳನ್ನು ಪಡೆದುಕೊಂಡು ಅದನ್ನು ಮತ್ತೆ ಮುದ್ರಣ ಮಾಡಿದರು. ಮುದ್ರಣ ಮಾಡೋ ಮುಖಾಂತರ ಮತ್ತೆ ನಾವು ಬೆಳವಡಿ ಸಂಸ್ಥಾನದ ಅಂದಿನ ಕಾಲಕ್ಕೆ ಹೋಗೋದಕ್ಕೆ ಸಾಧ್ಯ ಆಯಿತು. ಇದು ಬಹಳ ದೊಡ್ಡ ಕೆಲಸ. ಇದೇ ರೀತಿಯಾಗಿ ನಮ್ಮ ಕಿತ್ತೂರಿನ ಮಡವಾಳೇಶ್ವರ ಮಹಾಸ್ವಾಮಿಗಳು, ನಾವು ಕಿತ್ತೂರು ಸಂಸ್ಥಾನ ಇರ್ಬೋದು, ಬೆಳವಡಿ ಸಂಸ್ಥಾನ ಇರ್ಬೋದು, ಸುತ್ತಮುತ್ತಲ ಪರಿಸರ ಇರ್ಬೋದು, ಅವೆಲ್ಲವುಗಳ ಬಗ್ಗೆ ಆ ಕೃತಿಗಳನ್ನು ಪ್ರಕಾಶನ ಮಾಡೋ ಮುಖಾಂತರ ಇಲ್ಲಿ ಒಂದು ಸಂಸ್ಕೃತಿ, ಇತಿಹಾಸ, ಪರಂಪರೆ, ಸಾಹಿತ್ಯ ಎಲ್ಲ ಜೀವಂತವಾಗಿರುವುದಕ್ಕೆ ಇವರು ತಮ್ಮದೇ ಆಗಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಪುಸ್ತಕ ಏನೆಲ್ಲ ಬಹಳ ಮಹತ್ವದ ಪುಸ್ತಕ, ಇದು ಒಂದು ಅಪರೂಪದ ಪುಸ್ತಕ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಯ.ರು. ಪಾಟೀಲರ ಪುಸ್ತಕಾಲಯ. ಇದರಲ್ಲಿ ಅವರ ಸ್ವರಚಿತ ಕೃತಿಗಳು ಇವೆ. ಇವರ ಸಾಹಿತ್ಯ ಕೃಷಿ ಇದೇ ಆಲಯದಲ್ಲಿ ನಡೆಯುತ್ತದೆ. ಯ.ರು. ಪಾಟೀಲರು ಮೂಲತಃ ಬೆಳಗಾವಿ ಜಿಲ್ಲೆಯ ಯಲ್ಲಮ್ಮನ ಸವದತ್ತಿಯವರು. ಸದ್ಯ ಬೆಳಗಾವಿ ಮಹಾನಗರದಲ್ಲಿ ವಾಸವಾಗಿದ್ದಾರೆ. ಸರಕಾರಿ ಸೇವೆಯಲ್ಲಿದ್ದ ಇವರು 8 ವರ್ಷಗಳ ಹಿಂದೆ ಚೆನ್ನಮ್ಮನ ಕಿತ್ತೂರು ತಹಸೀಲ್ದಾರ ಹುದ್ದೆಯಲ್ಲಿದ್ದಾಗ ನಿವೃತ್ತರಾಗಿದ್ದಾರೆ.
ಇದಕ್ಕೂ ಮೊದಲು ಚಿತ್ರದುರ್ಗ, ಉತ್ತರ ಕನ್ನಡ, ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆಯ ಇತರೆ ಕಡೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ವೀರಭೂಮಿ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿ ಹೋದ ಹೆಜ್ಜೆ ಗುರುತು ಮೂಡಿಸಿದ ಶೂರರು, ಹುತಾತ್ಮರು ಮತ್ತು ತ್ಯಾಗಿಗಳ ಕುರಿತು ಆಳ ಅಧ್ಯಯನ ಮಾಡಿ ಅವರೆಲ್ಲರ ಜೀವನ ಚರಿತ್ರೆಗೆ ಕಾದಂಬರಿ ರೂಪ ನೀಡಿದ್ದಾರೆ. ಇದರಲ್ಲಿ ಬೆಳವಡಿ ವೀರರಾಣಿ ಮಲ್ಲಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಶೂರ ಸಂಗೊಳ್ಳಿ ರಾಯಣ್ಣ ಸೇರಿದ್ದಾರೆ. ತ್ಯಾಗಜೀವಿಗಳಲ್ಲಿ ಸಿರಸಂಗಿ ಲಿಂಗರಾಜರು ಇದ್ದಾರೆ. ಒಟ್ಟು 11 ಚಾರಿತ್ರಿಕ ಕಾದಂಬರಿ, ಜಲದಗ್ನಿ ಎನ್ನುವ ಪೌರಾಣಿಕ ಕಾದಂಬರಿ ಹಾಗೂ 5 ನಾಟಕಗಳ ರಚನೆ ಮಾಡಿದ್ದಾರೆ. ಇತಿಹಾಸದ ಪುಟಗಳಲ್ಲಿ ಮರೆಯಾಗಿ ಹೋಗಿದ್ದ ವಡ್ಡರ ಯಲ್ಲಣ್ಣ, ಅಮಟೂರು ಬಾಳಪ್ಪ ಅವರ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲಿ ಹೆಕ್ಕಿದ ಮಾಹಿತಿಗೆ ಕಾದಂಬರಿ ರೂಪ ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಕಿತ್ತೂರು, ಸಿರಸಂಗಿ, ಬೆಳವಡಿ ಮತ್ತು ವಂಟಮುರಿ ಸಂಸ್ಥಾನಗಳಿಗೆ ಸಂಬಂಧಿಸಿದಂತೆ ಸಂಶೋಧನಾ ಕೃತಿಗಳನ್ನು ಬರೆದಿದ್ದಾರೆ. 2000ನೇ ಇಸ್ವಿಯಲ್ಲಿ ಇವರು ಬರೆದ ಸವದತ್ತಿ ಉಕ್ಕಿನ ಕೋಟೆ ಕೃತಿ ಪ್ರಕಟವಾದ ನಂತರ ಬೆಳಗಾವಿ ಜಿಲ್ಲಾಡಳಿತ ಸವದತ್ತಿ ಕೋಟೆಗೆ ಕಾಯಕಲ್ಪ ನೀಡಿತು. ಇವರ ಎಲ್ಲರ ಅಮ್ಮ ಯಲ್ಲಮ್ಮ ಕೃತಿ ಮರಾಠಿ ಮತ್ತು ಗುಜರಾತಿ ಭಾಷೆಗಳಿಗೆ ಅನುವಾದಗೊಂಡಿರುವುದು ವಿಶೇಷ. ಇವರು ಆಡಳಿತ, ಬೋಧನೆ, ಸಾಹಿತ್ಯ, ಇತಿಹಾಸ ಮತ್ತು ಸಂಘಟನೆ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡವರು. ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರೂ ಹೌದು.